ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಶನಿವಾರ 20 ಏಪ್ರಿಲ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸರುಗಳು 2ನೇ ಭಾಗ 4ನೇ ಅಧ್ಯಾಯದ 43ನೇ ವಚನ. ಅದಕ್ಕೆ ಎಲೀಷನ ಸೇವಕನು, ಇಷ್ಟನ್ನು 100 ಮಂದಿಗೆ ಹೇಗೆ ಬಡಿಸಲಿ ಅಂದನು. ಎಲೀಷನು ಅವನಿಗೆ, ಇರಲಿ, ಕೊಡು, ಅವರು ಊಟ ಮಾಡಲಿ. ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಳ್ಳುವರೆಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಒದಗಿಸುವಾಗ ಅದು ಎಷ್ಟು ಕಡಿಮೆ ಇದ್ದರೂ ಅದು ತೃಪ್ತಿಪಡಿಸಿ ಇನ್ನೂ ಮಿಕ್ಕುವಂತಾಗುವುದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತೃಪ್ತಿಗೊಂಡು ಇನ್ನೂ ಮಿಕ್ಕುವುದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ಎಲೀಷನು ಅಲ್ಲಿನ ಜನರು ಊಟ ಮಾಡುತ್ತಿರುವಾಗ ಆ ಊಟವು ವಿಷವಾದಂಥ ಸಂದರ್ಭದಲ್ಲಿ ಆ ವಿಷವನ್ನು ತೆಗೆಯುವುದಕ್ಕೋಸ್ಕರವಾಗಿ ಹಿಟ್ಟನ್ನು ಹಾಕಿ ಆ ಪಾತ್ರೆಯಲ್ಲಿದ್ದಂಥ ವಿಷ ಅದು ಒಳ್ಳೆಯ ಊಟವಾಗುವಂತೆ ಮಾಡಿದನು. ಇದಾದ ನಂತರ ಒಬ್ಬ ವ್ಯಕ್ತಿ ಎಲೀಷನ ಬಳಿಗೆ 20 ಜವೆಗೋದಿ ರೊಟ್ಟಿಗಳನ್ನು ತಂದಾಗ ಅಲ್ಲಿನ ಜನರಿಗೆ ಕೊಡುವಂತೆ ಎಲೀಷನು ಸೇವಕನಿಗೆ ಹೇಳಿದನು. ಸೇವಕನಾದರೂ ಎಲೀಷನಿಗೆ ಇರುವಂತ 20 ರೊಟ್ಟಿಯನ್ನು ಈ 100 ಜನರಿಗೆ ಕೊಡುವುದು ಸಾಧ್ಯವೇ, ಅವರಿಗದು ಸಾಲದು ಎಂಬುದಾಗಿ ಹೇಳಿದನು. ಆದರೆ ದೇವ ಮನುಷ್ಯನಾದಂಥ ಎಲೀಷನು ಅದನ್ನು ಅವರಿಗೆ ಕೊಡು, ಅವರು ತಿಂದು ತೃಪ್ತಗೊಂಡು ಇನ್ನು ಮಿಕ್ಕುವುದು ಎಂಬುದಾಗಿ ದೇವರು ಹೇಳುತ್ತಾನೆ ಎಂಬುದಾಗಿ ಹೇಳಿದನು. ಅದೇ ರೀತಿಯಲ್ಲಿ ಅವರು ತಿಂದು ತೃಪ್ತಗೊಂಡು ಇನ್ನೂ ಮಿಕ್ಕಿದವು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಒದಗಿಸಿಕೊಡುವಾಗ ತನ್ನ ಜನರು ತೃಪ್ತರಾಗುವುದು ಮಾತ್ರವಲ್ಲ, ಇನ್ನೂ ಮಿಕ್ಕುವಂತಾಗುವುದು. ಯೇಸು ಸ್ವಾಮಿ ಕೂಡ 5,000 ಜನರಿಗೆ 5 ರೊಟ್ಟಿ 2 ಮೀನನ್ನು ಒದಗಿಸಿಕೊಟ್ಟು ಎಲ್ಲರೂ ತಿಂದು ಇನ್ನು ಮಿಕ್ಕುವಂತಾಯಿತು. ಕರ್ತನಲ್ಲಿ ಪ್ರಿಯರೇ, ದೇವರ ಕೈಗಳಲ್ಲಿ ಸ್ವಲ್ಪವೂ ಕೂಡ ಹೆಚ್ಚಾದದ್ದೇ. ದೇವರು ಏನು ಇಲ್ಲದೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಅದೇ ದೇವರು ಸ್ವಲ್ಪದರಲ್ಲಿ ದೊಡ್ಡ ಅದ್ಭುತವನ್ನೂ ಮಾಡುತ್ತಾನೆ. ನಾವು ಯಾವ ಸ್ಥಿತಿಯಲ್ಲಿದ್ದರೂ ದೇವರ ಕಡೆಗೆ ನೋಡುವಾಗ ಅದ್ಭುತವನ್ನು ಅನುಭವಿಸುತ್ತೇವೆ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ನಮ್ಮನ್ನು ಬಲಪಡಿಸಿದ್ದಿ. ಕೈ ಹಿಡಿದು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.